ಇನ್ನು ದೇಶದಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ನೀಟ್ ಪರೀಕ್ಷಾ ಅಕ್ರಮ ಹಾಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಈಗ ಸಂಸತ್ತಿನ ಅಂಗಳ ತಲುಪಿದ್ದು ರಾಜಕೀಯ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಿದ್ದಾರೆ. ಈ ಬೆನ್ನಲ್ಲೇ ಈ ಮಹತ್ವದ ಇಲಾಖೆಯ ಜವಾಬ್ದಾರಿಯನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ಈಗಾಗಲೇ ವಹಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಈ ವಿಧೇಯಕದ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರಾ? ಈ ವೇಳೆ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕದ ಮಂಡನೆಗೆ ಸಿದ್ಧತೆಯನ್ನ ಪ್ರಹ್ಲಾದ್ ಜೋಶಿ ಅವರು ನಡೆಸಿದ್ದಾರಾ? ಈ ವಿಧೇಯಕದ ರಾಜಕೀಯ ಪರಿಣಾಮಗಳು ಏನಾಗುತ್ತೆ? ಈ ವಿಧೇಯಕ ಪರೀಕ್ಷಾ ಮಾಫಿಯಾಗೆ ತಕ್ಕ ಪಾಠ ಕಲಿಸುವ ಜೊತೆಗೆ ಸರ್ಕಾರದ ವರ್ಚಸ್ಸನ್ನ ಏನು ಡ್ಯಾಮೇಜ್ ಆಗಿದೆಯಲ್ಲ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅದಾದ ನಂತರದಲ್ಲಿ ಜನ್ಜಿ ಪ್ರತಿಭಟನೆ, ಒಬ್ಬ ಮಿನಿಸ್ಟರ್ ಅನ್ನೇ ರಾಜೀನಾಮೆ ಪಡ್ಕೊಳ್ಳೋ ಅನಿವಾರ್ಯತೆಗೆ ಸರ್ಕಾರ ಸಿಲುಕಿದ್ದು, ವಿರೋಧ ಪಕ್ಷಗಳು ಇದನ್ನ ಎನ್ಕ್ಯಾಶ್ ಮಾಡಿಕೊಂಡಿದ್ದು, ಹೀಗೆ ಸರ್ಕಾರಕ್ಕಾಗಿರುವ ವರ್ಚಸ್ಸಿಗಾಗಿರುವ ಡ್ಯಾಮೇಜ್ ಅನ್ನ ಮರಳಿ ಸ್ಥಾಪಿಸಲಿಕ್ಕೆ ಈ ವಿಧೇಯಕ ಪೂರಕ ಆಗತ್ತಾ? ಅದಕ್ಕಾಗಿಯೇ ಈ ವಿಧೇಯಕ ಮಂಡನೆ ಆಗ್ತಾ ಇದೆಯಾ? ಅದೇ ತಂತ್ರನ ಈ ವಿಧೇಯಕ ಮಂಡನೆಯ ಹಿಂದಿರೋದು? ಈ ಕಠಿಣ ವಿಧೇಯಕದ ಸಂಪೂರ್ಣ ಮಾಹಿತಿ ಮತ್ತು ಇದರ ಹಿಂದೆ ಅಡಗಿರುವ ರಾಜಕೀಯ ಪರಿಣಾಮಗಳ ಬಗ್ಗೆ ಕೂಡ ವಿಶ್ಲೇಷಣೆಯನ್ನ ನೋಡೋಣ ಎಳೆ ಎಳೆಯಾಗಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಶಿಕ್ಷಣ ಖಾತೆಯ ಜವಾಬ್ದಾರಿಯನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಹೆಚ್ಚುವರಿಯಾಗಿ ನೀಡಿದ್ದಾರೆ. ಇದರ ಬೆನ್ನಲ್ಲೇ ನೂತನ ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಪ್ರಹ್ಲಾದ್ ಜೋಶಿ ಅವರು ನಿನ್ನೆಯೇ ಅಧಿಕಾರಿಗಳ ಸಭೆ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ವಿಧೇಯಕ 2026ರ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಇಂದು ಸುದೀರ್ಘ ಸಭೆ ನಡೆಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಲಾಖೆ ಬಗ್ಗೆ ತಿಳಿಯುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಎಂದಿದ್ದಾರೆ. मैं कल कर्नाटक में था, रात को इधर पहुंच के मैं आज सुबह इधर आके चार्ज लिया हूँ, कार्यभार संभाला हूँ. पूरा डिटेल्स जो भी इधर अभी हमको देखना है, निर्णय लेना है, इस सब के बारे में इंफॉर्मेशन लेने का और पूरा मिनिस्ट्री समझने का कोशिश मैंने किया हूँ. लगभग 11 बजे से अभी 3 बज रहे हैं, 3 बजे तक हम कंटिन्यूसली मीटिंग किया है. मुझे विषय नया है, पूरा समझने के बाद डिटेल में आपसे बात करूंगा. मैं ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಂಡಿಸಲು ಮುಂದಾಗಿರುವಂತಹ ನೂತನ ವಿಧೇಯಕದ ಕೆಲವು ನಿಯಮಗಳನ್ನ ಹಿಂದಿನ ಎಳೆಯಲ್ಲಿ ನೋಡಿದ್ವಿ. ಈಗ ಈ ಎಳೆಯಲ್ಲಿ ಅದೇ ವಿಧೇಯಕದ ಮತ್ತಷ್ಟು ಕಠಿಣ ನಿಯಮಗಳ ವಿವರವನ್ನ ನೋಡೋಣ. ಪರೀಕ್ಷಾ ಅಕ್ರಮ ತಡೆಗೆ ಹೊಸ ಕಾಯ್ದೆ. ಸಂಘಟಿತ ಜಾಲ ಅಥವಾ ಸಿಂಡಿಕೇಟ್ ನಡೆಸುವವರ ವಿರುದ್ಧ ಸೆಕ್ಷನ್ 11ರ ಅಡಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಈ ಹಿಂದೆ ಇದ್ದ ಕನಿಷ್ಠ 5 ವರ್ಷಗಳ ಜೈಲು ಶಿಕ್ಷೆಯನ್ನು ಈಗ 7 ವರ್ಷಗಳಿಗೆ ಹೆಚ್ಚಿಸಲಾಗಿದ್ದು ಗರಿಷ್ಠ 10 ವರ್ಷ ಜೈಲು ಶಿಕ್ಷೆ ಕಾಯಂಗೊಂಡಿದೆ. ದಂಡದ ಪ್ರಮಾಣವನ್ನು ಕನಿಷ್ಠ 1 ಕೋಟಿಯಿಂದ ಬೃಹತ್ 10 ಕೋಟಿ ರೂಪಾಯಿವರೆಗೂ ಏರಿಸಲಾಗಿದೆ. ಇದಷ್ಟೇ ಅಲ್ಲ, ಅಕ್ರಮದ ತನಿಖೆಯನ್ನ ವಿಳಂಬವಿಲ್ಲದೆ ಪೂರ್ಣಗೊಳಿಸಲು ಸ್ಥಳೀಯ ಪೊಲೀಸ್ ಅಥವಾ ಕೇಂದ್ರ ತನಿಖಾ ಸಂಸ್ಥೆಗಳಿಗೆ 2 ತಿಂಗಳ ಅಂದರೆ 60 ದಿನಗಳ ಕಾಲಮಿತಿ ವಿಧಿಸಲಾಗಿದೆ. ಅಗತ್ಯ ಬಿದ್ದಲ್ಲಿ ಕೇಂದ್ರ ಸರ್ಕಾರವೇ ಪ್ರತ್ಯೇಕವಾಗಿ ವಿಶೇಷ ಕಾರ್ಯಪಡೆ ಅಂದರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚಿಸಲು ಈ ವಿಧೇಯಕದ ಸಂಪೂರ್ಣ ಅಧಿಕಾರ ನೀಡುತ್ತದೆ. ಪರೀಕ್ಷಾ ಅಕ್ರಮ ತಡೆಗೆ ಹೊಸ ಕಾಯ್ದೆ. ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ಪ್ರತಿಯೊಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಅಂದರೆ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ನೇಮಿಸಲಾಗುತ್ತೆ. ಒಮ್ಮೆ ದೋಷಾರೋಪಣೆ ಪಟ್ಟಿ ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ದಿನನಿತ್ಯದ ಆಧಾರದ ಮೇಲೆ ವಿಚಾರಣೆ ನಡೆಸಿ 3 ತಿಂಗಳ ಒಳಗಾಗಿ ತೀರ್ಪು ನೀಡಬೇಕಾಗುತ್ತೆ. ಕಾರಣವಿಲ್ಲದೆ ವಿಚಾರಣೆ ಮುಂದೂಡುವುದನ್ನು ಸಂಪೂರ್ಣವಾಗಿ ತಡೆಯಲಾಗಿದೆ. ಇನ್ನು ನ್ಯಾಯಾಲಯದ ವಿಚಾರಣೆ ಕುರಿತು ಈ ವಿಧೇಯಕದಲ್ಲಿ ಸ್ಪಷ್ಟನೆ ಇದೆ. ಜಾಮೀನು ಅಥವಾ ತೀರ್ಪಿನ ವಿರುದ್ಧ ಮೇಲ್ಮನವಿಗೆ ಷರತ್ತುಗಳನ್ನು ವಿಧಿಸಲಾಗಿದೆ. ಆ ಮೇಲ್ಮನವಿಗಳ ವಿಲೇವಾರಿಗೂ ಡೆಡ್ಲೈನ್ ವಿಧಿಸಲಾಗಿದೆ. ಆ ವಿವರ ಹೀಗಿದೆ. ಈ ಪ್ರಕರಣವನ್ನು ಸಮರ್ಥವಾಗಿ ನಡೆಸಲು ಪ್ರತ್ಯೇಕ ವಿಶೇಷ ಸರ್ಕಾರಿ ಅಭಿಯೋಜಕರನ್ನ ನೇಮಿಸಲಾಗುತ್ತೆ. ಇನ್ನು ಜಾಮೀನು ಅಥವಾ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಬೇಕಾದ್ರೆ ಹೈಕೋರ್ಟ್ನ ದ್ವಿಪೀಠದ ಮುಂದೆ ಮಾತ್ರ ಅವಕಾಶವಿದ್ದು ಆ ಮೇಲ್ಮನವಿಗಳನ್ನು ಸಹ 3 ತಿಂಗಳ ಒಳಗಾಗಿ ವಿಲೇವಾರಿ ಮಾಡಬೇಕೆಂಬ ಕಟ್ಟುನಿಟ್ಟಿನ ನಿಯಮವಿದೆ.
ಈ ಕಾನೂನಿನ ಅತ್ಯಂತ ಪ್ರಮುಖ ಮತ್ತು ಸಮಾಧಾನಕರ ಅಂಶವೆಂದರೆ ಪರೀಕ್ಷೆ ಬರೆಯುವ ಪ್ರಾಮಾಣಿಕ ಅಭ್ಯರ್ಥಿಗಳನ್ನು ಸಂಘಟಿತ ಅಪರಾಧದ ಕಠಿಣ ನಿಯಮಗಳಿಂದ ಹೊರಗಿಡಲಾಗಿದೆ. ವಿದ್ಯಾರ್ಥಿಗಳಿಗೆ ತೊಂದರೆ ನೀಡುವ ಬದಲು ಅವರಿಗೆ ನೆರವಾಗುವ ಮತ್ತು ಪರೀಕ್ಷಾ ವ್ಯವಸ್ಥೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಮಧ್ಯವರ್ತಿಗಳು, ಸಂಸ್ಥೆಗಳು ಹಾಗೂ ಸಿಂಡಿಕೇಟ್ಗಳನ್ನು ಮಟ್ಟ ಹಾಕುವುದೇ ಈ ವಿಧೇಯಕದ ಮೂಲ ಉದ್ದೇಶವಾಗಿದೆ. ಪರೀಕ್ಷಾ ವ್ಯವಸ್ಥೆಗೆ ಬರಲಿದೆ ಸಂಪೂರ್ಣ ಪಾರದರ್ಶಕತೆ. ಭವಿಷ್ಯದ ಯುವಜನತೆಗೆ ಸಿಗಲಿದೆ ಅತ್ಯಂತ ನಂಬಿಕೆಯ ಹಾದಿ. ಒಟ್ನಲ್ಲಿ ದೇಶಾದ್ಯಂತ ಬಿರುಗಾಳಿ ಎಬ್ಬಿಸಿದ್ದ ಪರೀಕ್ಷಾ ಅಕ್ರಮಗಳಿಗೆ ಶಾಶ್ವತ ಪೂರ್ಣ ವಿರಾಮ ಇಡಲು ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಂಡಿಸ್ತಾ ಇರುವಂಥ ಈ ತಿದ್ದುಪಡಿ ವಿಧೇಯಕವು ಅತ್ಯಂತ ಮಹತ್ವದ ನಡೆಯಾಗಲಿದೆ. ಕಠಿಣ ಶಿಕ್ಷೆ ಮತ್ತು ಕಾಲಮಿತಿಯ ತನಿಖೆಯು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತೆ ನಂಬಿಕೆ ಮತ್ತು ಪಾರದರ್ಶಕತೆಯನ್ನು ಸ್ಥಾಪಿಸಲು ಸಹಕಾರಿಯಾಗಲಿದೆ. ರಾಜಕೀಯದ ಮಧ್ಯೆಯೇ ಈ ವಿಧೇಯಕ ಎದ್ದು ಬಂದಿರುವುದರಿಂದ ವಿರೋಧ ಪಕ್ಷಗಳು ನಡೆ ಏನೇ ಇದ್ದರೂ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತವಿದೆ. ಹೀಗಾಗಿ ವಿರೋಧ ಪಕ್ಷಗಳ ನಡೆ ಏನೇ ಇದ್ದರೂ ಸರ್ಕಾರವು ವಿಧೇಯಕವನ್ನು ನಿಯಮಾವಳಿಗಳಂತೆ ಧ್ವನಿ ಮತದ ಮೂಲಕ ಅಂಗೀಕರಿಸಿಕೊಳ್ಳುವ ಸಕಲ ಅಧಿಕಾರ ಮತ್ತು ಸಂಖ್ಯಾಬಲವನ್ನು ಹೊಂದಿದೆ. ಹೀಗಾಗಿ ಈ ವಿಧೇಯಕ ಅಂಗೀಕಾರ ಆಗುವುದಕ್ಕೆ ಸಂಖ್ಯಾಬಲದ ತಡೆಯಂತೂ ಮೋದಿ ಸರ್ಕಾರಕ್ಕೆ ಇಲ್ಲ. ಪೇಪರ್ ಲೀಕ್ ಪ್ರಕರಣದಿಂದ ತೀವ್ರ ಹಿನ್ನಡೆ ಅನುಭವಿಸಿದ್ದ ಮೋದಿ ಸರ್ಕಾರಕ್ಕೆ ಈ ವಿಧೇಯಕದ ದೊಡ್ಡ ಡ್ಯಾಮೇಜ್ ಕಂಟ್ರೋಲ್ ಸಾಧನವಾಗಲಿದೆ. ನಾವು ಅಕ್ರಮದ ವಿರುದ್ಧ ಕಠಿಣ ನಿರ್ಧಾರ ಕೈಗೊಳ್ತೇವೆ ಮತ್ತು 10 ವರ್ಷ ಜೈಲು, 10 ಕೋಟಿ ದಂಡದಂತಹ ಕಟ್ಟುನಿಟ್ಟಿನ ನಿಯಮ ತಂದಿದ್ದೇವೆ ಅಂತ ಯುವ ಮತದಾರರ ಮುಂದೆ ಹೇಳಿಕೊಳ್ಳಲು ಸರ್ಕಾರಕ್ಕೆ ಪ್ರಬಲ ಅಸ್ತ್ರ ಸಿಗಲಿದೆ. ಒಟ್ಟಾರೆಯಾಗಿ ಈ ವಿಧೇಯಕದ ಮಂಡನೆಯು ಸಂಸತ್ನಲ್ಲಿ ರಾಜಕೀಯ ಚರ್ಚೆಗೆ ಕಾರಣವಾಗುವುದಂತೂ ಖಚಿತ. ಆದರೆ ಅಂತಿಮವಾಗಿ ಇದನ್ನು ಅಂಗೀಕರಿಸುವ ಮೂಲಕ ಕೇಂದ್ರ ಸರ್ಕಾರವು ತನ್ನ ಕಠಿಣ ಆಡಳಿತದ ಇಮೇಜನ್ನು ಮರುಸ್ಥಾಪಿಸಲು ಸಂಪೂರ್ಣವಾಗಿ ಬಳಸಿಕೊಳ್ಳುವ ಸಾಧ್ಯತೆ ನಿಚ್ಚಳವಾಗಿದೆ.